ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ಸಪಲಂಬಾ ದೇವಿ ಜಾತ್ರೆಯಲ್ಲಿ 14 ಲಕ್ಷಕ್ಕೆ ಮಾರಾಟವಾದ ಹಳ್ಳಿಕಾರ್ ಜೋಡೆತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಸಪಲಾಂಬ ದೇವಿ ಹಾಗೂ ಶ್ರೀ ಪ್ರಸನ್ನ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರ ಜೋಡೆತ್ತು ಬರೋಬ್ಬರಿ 14 ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗಿದೆ. ಪ್ರತಿ ವರ್ಷದ ಆರಂಭದಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ರಾಜ್ಯ ಹಾಗೂ ನೆರೆಯ ರಾಜ್ಯಗಳಿಂದ ವಿವಿಧ ತಳಿಗಳ ರಾಸುಗಳು ಮಾರಾಟಕ್ಕಿವೆ. ಈ ಬಾರಿ ಮೈಸೂರು ಭಾಗದ ದೊಡ್ಡಹಲ್ಲಿನ ಈ ಜೋಡೆತ್ತುಗಳನ್ನು ಹಿಡಿಗೂರು ಸುಶಾಂತ್ ಗೌಡರು ಖರೀದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಲೂರು ಶಾಸಕರು ಕೆ.ವೈ. ನಂಜೇಗೌಡರವರು, ತಹಸೀಲ್ದಾರ್ ಎಂ.ವಿ. ರೂಪರವರು, ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪರವರು ಹಾಗೂ ಇನ್ನೂ ಹಲವಾರು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಭಕ್ತಾದಿಗಳು ಹಾಜರಿದ್ದರು. ಮಂಜುನಾಥ್ ವೆಂಕಟಾಚಲಂ ಬ್ರಹ್ಮಚಂದ್ರ ಬೆಂಗಳೂರು ನಗರ ಬಾಯಿಗೂಡದ ಎತ್ತುಗಳು ಚಾಂಪಿಯನ್ 2. ಮರುವೆ ನಾರಾಯಣಪ್ಪ ವಿಜಯಪುರ ದೇವನಹಳ್ಳಿ ತಾಲೂಕು ಬಾಯಿಗೂಡದ ಎತ್ತುಗಳು ಚಾಂಪಿಯನ್ 3. ಕೆಎಸ್ ವೆಂಕಟೇಗೌಡ ಸುಬ್ಬಣ್ಣ ಕ್ಷೇತ್ರದಲ್ಲಿ ಅವರಿಗೆ 5 ಗ್ರಾಮದ ಚಿನ್ನ 10,000 ಚೆಕ್ ವಿತರಣೆ ಮಾಡಲಾಗುವುದು. ಮಂಜುನಾಥ್ ವೆಂಕಟಾಚಲಂ ಬ್ರಹ್ಮಚಂದ್ರ ಬೆಂಗಳೂರು ನಗರ ಬಾಯಿಗೂಡದ ಎತ್ತುಗಳು ಚಾಂಪಿಯನ್ 2. 3 ಗ್ರಾಂ ಚಿನ್ನ 7,500 ರೂಪಾಯಿ ಚೆಕ್. ಮರವೆ ನಾರಾಯಣಪ್ಪ ವಿಜಯಪುರ ದೇವನಹಳ್ಳಿ ತಾಲೂಕು ಬಾಯಿಗೂಡದ ಎತ್ತುಗಳು ಚಾಂಪಿಯನ್ 3. 5,000 ಚೆಕ್ 2 ಗ್ರಾಂ ಚಿನ್ನ.